ಹಾಂ. ಸಿನಿಮಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಒಂದು ಸೊಬಗನ್ನ ಇಲ್ಲಿ ಎತ್ತಿ ಹಿಡಿದಿದ್ದಾರೆ. ಆ ಭಾಷಣ, ಆ ಒಂದು ಪ್ರೀತಿ ಪ್ರೇಮನ ಹೇಗೆ ಒಂದು ಹೆಣ್ಣಿಂದು ಯಾಕೆ ಚಂಚಲ ಆಗಿಬಿಡ್ತಾಳೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಬಂದು ಎಲ್ಲರೂ ನೋಡಿದರೆ ಒಳ್ಳೆಯದು. ನಮ್ಮ ಕನ್ನಡದ ಒಂದು ಈ ರೀತಿ ಒಂದು ಕನ್ನಡದ ಮೂವಿಗಳನ್ನು ನೋಡಿ ಅವರಿಗೆ ಹರಿಸಬೇಕು ಅಂತ ನಾನು ಕೇಳ್ಕೊತಾರೆ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಕೊಡಿ, ನಾನೇ ಹಿಡ್ಕೋತೀನಿ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಋತ್ವಿಕಣ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವು ಸೀನ್ಗಳನ್ನ ತುಂಬ ಸೆನ್ಸಿಬಲ್ ಆಗಿ ಕನ್ವೆ ಮಾಡಿದ್ದಾರೆ. ಅಂದರೆ ಲಾಸ್ಟಲ್ಲಿ ಒಂದು ತುಂಬ ಚೆನ್ನಾಗಿರೋ ಶಾರ್ಟ್ ಕನ್ವೆ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಹೀರೋಯಿನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಋತ್ವಿಕಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವಿಲನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಕೊಲೆ ಈ ಥರ ಸ್ಟೋರಿಗಳು, ಕತೆಗಳು, ಅಲ್ಲಿ ಬರೋಂಥ ಕತೆಗಳು, ಆಮೇಲೆ ಇಲ್ಲಿ ನಡೀತಾ ಇರೋಂಥ ಒಂದು ಲವ್ ಸ್ಟೋರಿ, ಆಮೇಲೆ ಮದುವೆ ಆದಮೇಲೆ ಆಗೋವಂಥ ಒಂದಷ್ಟು ರಿಯಲ್ ಸ್ಟೋರಿ ಥರ ಒಂದೊಂದು ಸಲ ಫೀಲ್ ಆಗುತ್ತೆ ನಮಗೆ. ಅಂದರೆ ನಾವು ಕೆಲವು ಮೂವಿಗಳಲ್ಲಿ ಏನು ಮಾಡ್ತೀವಿ, ಲವ್ ಸ್ಟೋರಿ ಅಂತಂದರೆ ಫುಲ್ಲು ಲವ್ ಸ್ಟೋರಿಲೇ ನಿಂತಿರ್ತೀವಿ. ಆಮೇಲೆ ಕೊಲೆ ಅಂತಂದರೆ ತುಂಬ ಅದರೊಳಗಡೆ ನಿಂತಿರ್ತೀವಿ. ಬಟ್ ಇಲ್ಲಿ ಈ ಸ್ಟೋರಿಲಿ ಅದನ್ನೆಲ್ಲ ಬಿಟ್ಟಿದ್ದಾರೆ. ಎಲ್ಲ ಒಬ್ಬ ರೌಡಿ ಥರ ಏನೋ ಆ ಥರ ಸ್ಟೋರಿ ಎತ್ಕೊಂಡಾಗ ಲವ್ವು, ಈ ಕೊಲೆಗಳು, ಆಮೇಲೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇವೆಲ್ಲ ಇರ್ತವೆ. ಅದನ್ನು ಕನ್ವೆ ಮಾಡಲ್ಲ. ಬಟ್ ಇದರಲ್ಲಿ ಎಲ್ಲರೂ ಕನ್ವೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು ಸೊ ಮಚ್. ಮಾರ್ಲಮಿ ಅನ್ನೋ ಸಿನಿಮಾ ತುಂಬ ಚೆನ್ನಾಗಿದೆ. ಅತ್ಯದ್ಭುತವಾಗಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಒಂದು ಮೇಕಿಂಗ್ ಇರ್ಬೋದು, ಒಳ್ಳೆ ಸಂಭಾಷಣೆ ಇರ್ಬೋದು, ತುಂಬ ಅದ್ಭುತವಾಗಿದೆ. ಒಂದು ಮಂಗಳೂರಿನ ಭಾಷೆ ಅಂತಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಪ್ರತಿಯೊಂದು ವಿಚಾರವಾಗಿ ಪ್ರತಿಯೊಂದು ಡೈಲಾಗ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಹೀರೋ ಋತ್ವಿಕ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಇಂಥ ಸಿನಿಮಾಗಳು ನೋಡಬೇಕು. ಮಕ್ಕಳು ಎಲ್ಲರೂ ಕರ್ಕೊಬಂದು ತೋರಿಸಿ. ಇಂಥ ಸಿನಿಮಾಗಳಿಗೆ ಒಳ್ಳೆ ಮೆಸೇಜ್ ಇದೆ. ಲವ್ ಮಾಡಬೇಕು ಅಂತ ಮನಸ್ಬಿಟ್ರು ಲವ್ ಮಾಡಲ್ಲ. ಆದರೂ ಬಲವಂತಾಗಿ ಲವ್ ಮಾಡಿ ಮದುವೆ ಆದ್ರೆ ಯಾವ ರೀತಿ ಸಿಚುವೇಶನ್ನು ಸಂದರ್ಭಕ್ಕೆ ತಕ್ಕಾಗಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಒಳ್ಳೆ ಹಾಡುಗಳು, ಮೆಲೋಡಿಸ್ ಹಾಡುಗಳು ಸೂಪರಾಗಿದೆ. ಒಳ್ಳೆ ಸೀನರಿ, ಮೇಕಿಂಗು ತುಂಬ ಚೆನ್ನಾಗಿದೆ. ಮಂಗಳೂರು ಭಾಷೆ ಎಲ್ಲ ಪ್ರತಿಯೊಂದು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಸೂಪರಾಗಿದೆ. ಮಾರ್ಲಮಿ ಎಲ್ಲರೂ ಫ್ಯಾಮಿಲಿ ಕುಟುಂಬ ಸಮೇತ ನೋಡಿ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು. ಸೂಪರಾಗಿದೆ ಸಿನಿಮಾ. ಎಲ್ಲ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಎಲ್ಲ ಸೀನು ಸೂಪರ್ ಆಗಿದೆ ಮೇಡಮ್. ಇದೇ ಅದೇ ಅಂತ ಅಲ್ಲ, ಕಂಡಮ್ ಮಾಡೋವಂಥದ್ದೇನೂ ಇಲ್ಲ. ಎಲ್ಲ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡೋವಂಥ ಒಂದು ಮೂವಿ, ಕನ್ನಡ ಮೂವಿ ಆಗಿರೋದ್ರಿಂದ ಪ್ರತಿಯೊಬ್ರಿಗೂ ಥಿಯೇಟ್ರ್ ಸಿಗೋದೇ ಕಷ್ಟ ಕನ್ನಡ ಮೂವಿಗಳಿಗೆ. ಹಾಗಾಗಿ ಇದು ಥಿಯೇಟ್ರ್ ಸಿಕ್ಕಿದೆ. ಪ್ರತಿಯೊಬ್ಬರು ಬಂದು ನೋಡಬೇಕು ಅಂತ ನನ್ನ ಅನಿಸಿಕೆ. ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ. ಪ್ರತಿಯೊಂದು ಸೀನು ನನಗೆ ತುಂಬ ಇಷ್ಟ ಆಯಿತು ಮೇಡಮ್. ಲಾಸ್ಟು ಕ್ಲೈಮ್ಯಾಕ್ಸ್ ಅಂತ ತುಂಬ ಇಷ್ಟ ಆಯಿತು. ಮಗ ಹೋಗಿ ತಾಯಿ ಹತ್ರ ಸೇರ್ಕೊಂಡಿದ್ದು ತುಂಬ ಸೀನ್ಸ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಬಂದು ನೋಡಿ. ಮೇಡಮ್ ತುಂಬ ಚೆನ್ನಾಗಿದೆ. ಒಬ್ಬ ವ್ಯಕ್ತಿ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡ್ಬೋದು ಅಂತನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಮತ್ತು ಕರಾವಳಿ ತೀರದ ದೇವ್ರನ್ನ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್. ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇಡಮ್. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಪ್ರತಿಯೊಬ್ಬರು ಕುಟುಂಬ ಸಮೇತ ಬಂದು ನೋಡೋವಂಥ ಮೂವಿ. ಮತ್ತು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವ್ರ ಪಾತ್ರಕ್ಕೆ ಜೀವ ತುಂಬಿ ಮಾಡಿದ್ದಾರೆ. ಮತ್ತು ತುಂಬ ಎಮೋಷನಲ್ ಮೂವಿ. ದ ಬೆಸ್ಟ್ ಮೂವಿ ಕನ್ನಡದಲ್ಲಿ ಆಗಿದೆ. ತುಂಬ ಖುಷಿಯಾಯಿತು ಈ ಮೂವಿಯನ್ನು ನೋಡಿ. ತುಂಬ ಎಮೋಷನಲ್ಲೂ ಕೂಡ ಆದ್ವಿ. ತುಂಬ ಚೆನ್ನಾಗಿದೆ. ಆ ಮೂವಿ ಚೆನ್ನಾಗಿದೆ. ಒಂದು ಹೆಣ್ಣಿನ ಬಗ್ಗೆ ಹೇಗೆ ಅಂತ ತೋರಿಸಿದ್ದಾರೆ. ಒಂದು ಹೆಣ್ಣಿನ ಬಗ್ಗೆ ನಾವು ಒಳ್ಳೆಯದಾಗುತ್ತೆ, ಒಂದು ಕೆಟ್ಟದಾಗುತ್ತೆ. ಫ್ಯಾಮಿಲಿ ಬಂದು ನೋಡ್ದಾಕೋದೆಲ್ಲ ಚೆನ್ನಾಗಿದೆ ಮೇಡಮ್. ಈಗ ತಾನೇ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಬಂದೆ, ಮಾರ್ನಮಿ ಅಂತ. ಸೊ ಕತೆ, ಚಿತ್ರಕಥೆ, ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಿ ಅವರು ಹೊಸ ನಿರ್ದೇಶಕರು ಅಂತ ಅನ್ಸೋದೇ ಇಲ್ಲ. ತುಂಬ ಅನುಭವ ಇರುವ ನಿರ್ದೇಶಕರಂತ ಅನಿಸುತ್ತೆ. ಬಟ್ ಒಂದು ಒಳ್ಳೆ ಕತೆ ಮಾಡಿದ್ದಾರೆ. ಅಂದರೆ ನಮ್ಮ ಋತ್ವಿಕಣ್ಣ ಸೀರಿಯಲಲ್ಲಿ ಯಾವ ರೀತಿ ನೋಡಿದಾರೋ ಸಿನಿಮಾದಲ್ಲಿ ಡಿಫ್ರೆಂಟಾಗಿ ತೋರಿಸಿದ್ರು. ಒಂದು ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಸೆಂಟಿಮೆಂಟು, ಲವ್ವು, ಆಮೇಲೆ ಫೈಟು,
ಕರಾವಳಿ ಭಾಗದ ಸಿನಿಮಾ ಆದರೂ ಕೂಡ ಒಂದು ನೋಡಿ ಕರ್ನಾಟಕ ಜನತೆ ಯಾವ ಥರ ಇಷ್ಟಪಟ್ಟಿದ್ರು ಅಂದರೆ. ಆಮೇಲೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡದ ಜನತೆಗಳು ಪ್ರತಿಯೊಬ್ಬರು ನಾನು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೀರೋಗಾಗಲಿ ಹೀರೋಯಿನ್ಗಾಗಲಿ ಆಮೇಲೆ ನಿರ್ದೇಶಕರಾಗಲಿ ಪ್ರೊಡ್ಯೂಸರ್ಗಾಗಲಿ ಅವ್ರಿಗೂ ಒಂದು ಖುಷಿ ಆಗುತ್ತೆ, ನಮಗೂ ಎಲ್ಲ ಹೀರೋಗಳ ಥರ ನಮಗೂ ನಮ್ಮ ಸಿನಿಮಾ ಬಂದು ನೋಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು ಅವರು ಹೆಚ್ಚಿನ ಸಿನಿಮಾಗಳು ಮಾಡೋಕ್ಕೆ ಒಂದು ಪ್ರೋತ್ಸಾಹ ಬರುತ್ತೆ. ನಾನು ದಯವಿಟ್ಟು ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಸಿನಿಮಾಗಳಿಗೂ ಪ್ರಮೋಟ್ ಮಾಡ್ತೀರಾ, ಹಳೇಬರು ಹೊಸಬರು ಅಂತ ಅನ್ನಲ್ಲ, ಅವ್ರಿಗೂ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ಸ್ ಹೇಳಕ್ಕೆ ಬರುತ್ತೆ ಇಷ್ಟಪಡ್ತೀನಿ. ಆಮೇಲೆ ರಿತ್ವಿಕ್ ಅಣ್ಣ ಅವ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ರಿತ್ವಿಕ್ ಅಣ್ಣ, ಲವ್ ಯು. ಮ್ಯಾಮ್ ಮಸ್ತಾಗಿ ಮಾಡಿದ್ದಾರೆ ಮೂವಿ ಮಾತ್ರ, ಎಲ್ಲ ಫ್ಯಾಮಿಲಿ ಸ್ಟೋರಿ ಇದು. ಋತ್ವಿಕ್ ಅಣ್ಣವ್ರು ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಇದು ಅಮ್ಮ ಸ್ಟೋರಿ ಮಾತ್ರ ಸಕ್ಕತ್ತಾಗಿದೆ. ನನಗೆ ಫುಲ್ಲು ಫೀಲಿಂಗ್ ಎಲ್ಲ ನಮ್ಮ ಫ್ಯಾಮಿಲಿ ಕರ್ಕೊಂಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನೆಕ್ಸ್ಟ್ ಇನ್ನೊಂದ್ಸಲಿ ನೋಡ್ತೀನಿ, ನಮ್ಮ ಫ್ಯಾಮಿಲಿ ಕರ್ಕೊಂಬಂದು ಇನ್ನೊಂದ್ಸಲಿ ನೋಡ್ತೀನಿ. ಥ್ಯಾಂಕ್ ಯು ಋತ್ವಿಕ್ ಸರ್, ಸೂಪರ್ ಮೂವಿ ಮಾತ್ರ ಸೂಪರ್ ಆಗಿದೆ. ಮಾರ್ನವಮಿ ಅಂತ ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಹೀರೋ ಮತ್ತು ಹೀರೋಯಿನ್ ಮೇಡಮ್ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಒಳ್ಳೆ ಲವ್ ಸ್ಟೋರಿ ಮತ್ತು ಇದು ಮೂವಿ ಮಾತ್ರ ಸೂಪರ್ ಆಗಿದೆ. ಒಂದು ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ ಮತ್ತು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ ಫಿಲಮ್ ಇದೆ. ಎಲ್ಲರೂ ಆಲ್ ದ ಬೆಸ್ಟ್. ಫಿಲ್ಮ್ ಮಾತ್ರ ಇವಾಗ ನನಗೆ ಕಣ್ಣು ನೀರು ಬರ್ತಾ ಇದೆ. ಸೊ ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಸೊ ಹೀರೋಯಿನ್ ಮೇಡಮ್ ನಮ್ಮ ಪಕ್ಕದಲ್ಲಿ ಇದ್ದರು. ನಾವು 3 ಜನ ಇದ್ದೀವಿ, ನಮ್ಮ ಪಕ್ಕದಲ್ಲಿ ಹೀರೋಯಿನ್ ಮೇಡಮ್ ಇದ್ದರು. ಸೊ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಇವಾಗ ಬರ್ತಾ ಇದ್ದಾರೆ. ಹೌದು ಅಂದರೆ ಚೆನ್ನಾಗಿದೆ ಮೇಡಮ್, ಅದು ಹೇಳೋಕ್ಕೂ ಆಗ್ತಾಯಿಲ್ಲ. ಪ್ರತಿಯೊಂದು ಮೇಡಮ್ ಫಸ್ಟಿಂದ ಹಿಡ್ಕೊಂಡು ಕೊನೆಯವರೆಗೂ ನನಗೆ ಇಷ್ಟ ಆಯಿತು. ತಾಯಿದು ಓಕೆ. ಸೊ ಒಳ್ಳೆಯದಾಗಲಿ ಮೇಡಮ್.